ಹಂಗೆ ಹಾಕೊಂಡು ಹೈದರಾಬಾದಿ ಸ್ಟೈಲ್ ಅನ್ಸುತ್ತೆ. ಓ ಲೆಗ್ ಪೀಸ್ ಒಂದು ಸಿಕ್ತು, ಬಿಸಿ 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 ಇದೆ. ಹೆವಿ ಆದಂಗೆ ಅನ್ಸ್ತಾ ಇದೆ ನನಗಂತೂ. ಯಾವ ಟೇಸ್ಟ್ ಮಾಡೋಣ? ಬರೀ ಚಿಕನ್ನೇ ಹೊಡಿತಾ ಇದ್ದೀನಿ ಗುರು ನಾನಂತೂ. ಫಿಶ್ ಟೇಸ್ಟ್ ಮಾಡೋಣ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಮಾರ್ತಳ್ಳಿ ಗೈಸ್. ಮಾರ್ತಳ್ಳಿ ಔಟರ್ ರಿಂಗ್ ರೋಡು ದೊಡ್ಡನಕುಂದಿ ಜಂಕ್ಷನ್ ಅನ್ನೋ ಒಂದು ಜಾಗದಲ್ಲಿ ಬೆಂಗಳೂರು ಫಸ್ಟ್ ಟ್ರೈನ್ ಥೀಮ್ಡ್ ರೆಸ್ಟೋರೆಂಟ್ ಅಲ್ಲಿ ಫುಡ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಯಾವ ಜಾಗ ಅಂದರೆ ಐಸಿರಿ ರೆಸ್ಟೋ ಬಾರ್ ಗೈಸ್. ಮೇನ್ಲಿ ಯಾಕೆ ಈ ಜಾಗ ಫೇಮಸ್ ಅಂದರೆ ಮೇಯ್ನ್ ಆಗಿ ಅವರ ಟ್ರೈನ್ ಥೀಮ್ಡ್ ರೆಸ್ಟೋರೆಂಟ್. ಲಿಟ್ರಲಿ ಒಳಗೆ ಎಂಟ್ರಿ ಆಗಿದ ತಕ್ಷಣ ಯಾವುದೋ ಒಂದು ರೈಲ್ವೆ ಸ್ಟೇಷನ್ ಬಂದಾಗೆ ಒಂದು ಫೀಲ್ ಇರುತ್ತೆ. ಕ್ಲೀನಾಗಿ ಒಂದು ಟ್ರೈನ್ನ ಬಂದು ಇಳಿಸಿದ್ದಾರೆ, ಕೆಳಗಡೆ ಪ್ಲಾಟ್ಫಾರ್ಮಲ್ಲಿ ಜಲಿಯಲ್ಲಿ ಹಾಕ್ಬಿಟ್ಟು ಸೂಪರ್ ಆಗಿ ಸೆಟಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾವ್ಯಾವ ಥರ ಫುಡ್ಸ್ ಸಿಗುತ್ತೆ ಅಂದರೆ ಮೇಯ್ನಾಗಿ ಇವರು ಸ್ಪೆಷಲೈಸ್ಡ್ ಇನ್ ದರ್ ಕೋಸ್ಟಲ್ ಫುಡ್ಸ್ ಗೈಸ್. ಮಂಗಳೂರು ಉಡುಪಿ ಫುಡ್ಸು ಜೊತೆಗೆ ತಂದೂರು ಸಿಗುತ್ತೆ, ಚೈನೀಸು, ಒಂದು ಇಂಡಿಯನ್ ಫುಡ್ಸ್ನ ಸರ್ವ್ ಮಾಡ್ಕೊಂಡು ಬರ್ತೀರ ಅಂತಲೇ ಹೇಳ್ಬೋದು. ಜಾಗ ಆಂಬಿಯನ್ಸ್ ಅಂತೂ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಮೇಯ್ನಾಗಿ ಯಾರಿಗೆ ಈ ಜಾಗ ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫ್ಯಾಮಿಲಿ ಮೆಂಬರ್ಸು ಮತ್ತು ಮಕ್ಕಳು ಬಂದ್ರಂತೂ ಕ್ಲೀನಾಗಿ ಎಂಜಾಯ್ ಮಾಡ್ಕೊಂಡು ಅವ್ರ ಫುಡ್ನ ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ನನಗಂತೂ ಸುಮಾರು ದಿನಗಳಿಂದ ಬರಬೇಕಂತ ಇರುವಂಥ ಒಂದು ಜಾಗ ಇದು, ಮೇಯ್ನಾಗಿ ಹೇಳ್ಬೇಕಂದ್ರೆ ಬಿಕಾಸ್ ಆಫ್ ದೇರ್ ಆಂಬಿಯನ್ಸು. ಸೊ ಬಂದಿದ್ದೀವಿ, ಹೋಗೋಣ, ಫುಡ್ಸ್ ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಈ ಆಂಬಿಯನ್ಸು ನೋಡಿ ಫುಡ್ಡು ಹೇಗಿದೆ ಅಂತ ನೋಡೋಣ, ತಿಳ್ಕೊಳ್ಳೋಣ. ಇವರ ಟೈಮಿಂಗ್ಸ್ ಬೆಳಗ್ಗೆ 11:30 ರಾತ್ರಿ ಒಂದು 11 ಗಂಟೆ ತನಕ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಡಿನ್ನರ್ಗೆ ಬಂದಿದ್ದೀವಿ, ಹೋಗೋಣ, ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ಮಾಡ್ತಾರೆ ಲೈಕ್, ಶೇರು, ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಈಗ ನಾವು ತಗೊಂಡಿರೋ ಐಟಮ್ ಬಂದಾಗಿದೆ. ಇಲ್ಲಿ ಫಸ್ಟು ಯಾವುದು ಅಂದರೆ ಚಿಕನ್ ಟಿಕ್ಕಾ, ಫುಲ್ ಆ್ಯಂಡ್ ಫುಲ್ ಸ್ಮೋಕಿ ಕಾರ್ನರ್ಸೊಳಗೆ ಸಗದಾಗಿ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟು ಚಿಕನ್ ಐಟಮಲ್ಲೇ ಹರಿಯಾಲಿ ಚಿಕನ್ ಟಿಕ್ಕಾ. ನಂತರ ಇಲ್ಲಿ ವೆಜ್ಜಲ್ಲಿ ಒಂದು ಪನ್ನೀರ್ ತವಾ ಫ್ರೈ. ನಂತರ ಮಂಗಳೂರು ಹೋಟೆಲ್ ಅಲ್ಲ, ಸ್ವಲ್ಪ ಒಂದು ಕೋಸ್ಟಲ್ ಸೈಡ್ ಇರಲಿ ಅಂದ್ಬಿಟ್ಟು ಚಿಕನ್ ಗೀ ರೋಸ್ಟು. ನಂತರ ಇಲ್ಲಿ ತಂಗಡಿ ಕಬಾಬು. ಅದಾದಮೇಲೆ ಇಲ್ಲಿ ಕುರ್ಕುರೆ ಸ್ಟಿಕ್ಸ್ ಅಂತ ಒಂದು ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಐಟಮು ಫಿಶ್ ಅಂಜಲ್ ತವಾ ಫ್ರೈ, ಎಂಟಿಂಗ್ ಅಂತಲೇ ಹೇಳ್ಬೋದು ಇದಂತೂ. ಆ್ಯಂಡ್ ನೆಕ್ಸ್ಟ್ ಚಿಕನಲ್ಲಿ ಇಲ್ಲಿ ಅಫ್ಘರ್ ಚಿಕನ್ ಒಂದು ಐಟಮ್ ಇದೆ. ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಒಂದು ಪಾಟ್ ಬಿರಿಯಾನಿ, ಮಡಿಕೆ ಬಿರಿಯಾನಿ ನಮ್ಮಲ್ಲಿ ಫೇಮಸ್ ಅಂತ, ಅದು ತೊಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಯೂಸ್ ಸ್ಟಾರ್ಟರ್ಸು ಒಂದೇ ಒಂದು ಮೇನ್ ಕೋರ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ನಾವು ಚಿಕನ್ ಟಿಕ್ಕಾ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಹೇಗಿದೆ ಅಂತ ನೋಡಿ, ಇದಂತೂ ಫುಲ್ ಆ್ಯಂಡ್ ಫುಲ್ಲು ಮಸಾಲ ಹಾಕ್ಬಿಟ್ಟು ಆ ಸ್ಮೋಕಿ ಕಾರ್ನರ್ಸ್ ಒಟ್ಟಿಗೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಹಂಗೇ ಒಂದು ಡಿಪ್ಪು, ವಾವ್, ಆ ಕಲರ್ ಕಾಂಬಿನೇಷನ್ನೇ ಒಂಥರ ಟೆಂಪ್ಟ್ ಆಗ್ತಾರೆ. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಆಹಾ, ಕ್ಲಾಸಿಕ್ ಟೇಸ್ಟು, ಒಂದು ಬೆಸ್ಟ್ ಮಿಂಟ್ ಚಟ್ನಿ ಅಂತಲೇ ಹೇಳ್ಬಿಡ್ತೀನಿ. ಬಿಕಾಸ್ ಅಷ್ಟು ಕ್ರೀಮಿ ಅಂತಲೇ ಹೇಳ್ತೀನಿ. ಪ್ರಾಪರಾಗಿ ಬೇಯಿಸಿದ್ದಾರೆ ಚಿಕನ್ ಅಂತೂ. ಆ ಮಸಾಲ ಒಟ್ಟಿಗೆ ಲೈಟಾಗಿ ಸ್ಮೋಕಿ ಕಾರ್ನರ್ಸ್ ಇಟ್ಕೊಂಡು ತಿಂದಾಗ ಅಂತೂ ನೆಕ್ಸ್ಟ್ ಲೆವೆಲು. ಬಟ್ ಲೈಟಾಗಿ ಸ್ಪೈಸಿ ಇದೆ. ಪನ್ನೀರ್ ತವಾ ಫ್ರೈ ಲೈಟಾಗಿ ಆ ಮಸಾಲ ಹಾಕ್ಬಿಟ್ಟು ಕ್ಲೀನಾಗಿ ರೋಸ್ಟ್ ಮಾಡಿಬಿಟ್ಟು ತವಾಲಿ ಕೊಟ್ಟಿದ್ದಾರೆ. ಒಂದು ಕ್ಯೂಬ್ ಸೈಜಲ್ಲಿ ಮಾಡಿ ಕೊಟ್ಟಿರುವಂಥ ಒಂದು ಪನ್ನೀರ್ ತವಾ ಫ್ರೈ ಗೈಸ್. ಲೆಟ್ಸ್ ಟೇಸ್ಟ್ ದಿಸ್. ಆಹಾ, ಪನ್ನೀರ್ ತವಾ ಫ್ರೈ ಅಂತೂ ಲಿಟ್ರಲಿ ಒಂದು ಪನ್ನೀರ್ ಗೀ ರೋಸ್ಟ್ ಟೈಪಲ್ಲಿ ಇದೆ ಟೇಸ್ಟ್ ಅಂತೂ. ಈ ಗೀ ರೋಸ್ಟ್ ಯಾವ ಮಸಾಲ ಹಾಕ್ತಲ್ಲ, ಲಿಟ್ರಲಿ ಸೇಮ್ ಟು ಸೇಮ್ ಮಸಾಲ, ಬಟ್ ತುಪ್ಪ ಹಾಕಿಲ್ಲ, ಆಯಿಲ್ ಹಾಕ್ಬಿಟ್ಟು ತವಾ ಫ್ರೈ ಮಾಡಿರೋದು. ಪಕ್ಕ ಆಹಾ, ಇನ್ನೊಂದು ತಿನ್ಬೇಕಂತ ಅನಿಸ್ತದೆ, ಅಷ್ಟು ನೆಕ್ಸ್ಟ್ ಲೆವೆಲ್ ಟೇಸ್ಟು. ಲೆಗ್ ಪೀಸು ಹೇಗೆ ಬೇಯಿಸಿದಾರೆ ಅಂತಾನೆ ನೋಡಿ. ಫುಲ್ ಆ್ಯಂಡ್ ಫುಲ್ಲು ಸುಟ್ಟಿರೋದು ಕ್ಲೀನಾಗಿ ಗೊತ್ತಾಗುತ್ತೆ, ಮಸಾಲಾನು ಕ್ಲೀನಾಗಿ ಗೊತ್ತಾಗುತ್ತೆ. ಲೆಗ್ ಪೀಸ್ ಲವರ್ಸು, ನನಗೂ ಚಿಕಾವಡೆ ಇಷ್ಟ. ಟೇಸ್ಟ್ ಮಾಡಿಬಿಟ್ಟಿದ್ದೀನ, ಹೇಗಿದೆ ಅಂತ ನೋಡೋಣ. ತಂಗಡಿ ಕಬಾಬು ಅಂದರೆ ಲೆಗ್ ಪೀಸಲ್ಲಿ ಕೊಟ್ಟಿರೋದು. ಕ್ರೇಜಿ ಟೇಸ್ಟು. ಮೇಯ್ನಾಗಿ ಇವ್ರ ಹತ್ರ ಇಷ್ಟ ಆಗ್ತಿರೋದು ಕ್ವಾಲಿಟಿ ಗೈಸ್. ಬಿಕಾಸ್ ಯಾವುದೇ ಚಿಕನ್ ಐಟಮ್ ತಂದರೂ ಕ್ಲೀನಾಗಿ ಬೇಯಿಸಿದ್ದಾರೆ, ಒಂದು ಸಾಫ್ಟ್ ಟಚ್ ಇದೆ ಅಂತ ಹೇಳ್ಬೋದು. ಬಟ್ ಲೈಟಾಗಿ ಬಿಸಿ ಬಿಸಿ ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ. ತೊಗೊಬೋದು, ತುಂಬ ಹೊತ್ತು ಆಗೋಯ್ತು, ಸ್ವಲ್ಪ ಲೈಟಾಗಿ ಆರೋಗಿದೆ. ಬಟ್ ಟೇಸ್ಟು, ಆ ಮಸಾಲ ಅಂತೂ ನೆಕ್ಸ್ಟ್ ಲೆವೆಲು.
ಪ್ರತಿಯೊಂದು 4 ಐಟಮು ತಂದೂರಿ ಟೈಪು ಮಸಾಲ ಹಾಕಿರ್ತಲ್ಲ, ಆ ಮಸಾಲ ಫ್ಲೇವರು ಕ್ಲೀನಾಗಿ ಬಾಯಿಗೆ ಅಂಟುತ್ತೆ. ಅದ್ರ ಜೊತೆಗೆ ಸುಟ್ಟಿರುವಂಥ ಒಂದು ಫ್ಲೇವರು, ಆ ಮಸಿ ಬ್ಲ್ಯಾಕ್ ಕಲರು ಸಿಗದಾಗ ಒಂದು ಸಖತ್ತು ಟೇಸ್ಟ್ ಅಂತಲೇ ಹೇಳ್ಬಿಡ್ತೀನಿ. ತಂದೂರಿ ಲವರ್ಸು ಟ್ರೈ ಮಾಡಿ. ನಿಮಗೆ ಚಿಕನಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡಬೇಕಾದ್ರೆ ಸುಮಾರು ವೆರೈಟೀಸ್ ಆಫ್ ತಂದೂರಿ ಐಟಮ್ನ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಲೆಗ್ ಪೀಸ್ ಲವರ್ಸಿಂದ ಟ್ರೈ ಮಾಡ್ಬೋದು, ಪಕ್ಕ ಇಷ್ಟಪಡ್ತೀರಾ. ಒಂದು ಬೆಸ್ಟು ಕಡಿ ಮಿಂಚಟ್ಟಿ ಜೊತೆ ಟ್ರೈ ಮಾಡಿ, ಇನ್ನೂ ಸೂಪರಾಗಿರುತ್ತೆ. ಕ್ರೀಮಿಯಾಗಿ ಒಂದು ಲೈಟಾಗಿ ಹುಳಿ ಒಂದು ಟ್ಯಾಂಗಿ ಫ್ಲೇವರ್ ಜೊತೆ ತಿನ್ನಬೇಕಾದ್ರಂತೂ ಅದ್ಭುತ. ವಾವ್, ಹೇಗಿದೆ ಅಂತ ನೋಡಿ. ಒಂಥರ ಸ್ಪ್ರಿಂಗ್ ರೋಲ್ ಬರುತ್ತಲ್ಲ, ಸೇಮ್ ಟು ಸೇಮ್ ಅದೇ ಥರನೇ ಇದೆ. ವೆಜ್ಜಾ ನಾನ್ ವೆಜ್ ಅಂತ ಗೊತ್ತಿಲ್ಲ, ಬಟ್ ಕ್ಲೀನಾಗಿ ಕೊರುಮ್ ಅಂತ ಒಂಥರ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಈ ಸಮೋಸಾಗ ಹಾಕೋ ಪೇಪರ್ ಬರುತ್ತಲ್ಲ, ಅದರಲ್ಲೇ ಮಾಡ್ದಂಗಿದೆ. ಒಂದು ಮೈನೀಸ್ ಕೊಟ್ಟಿದ್ದಾರೆ. ಫಸ್ಟ್ ಹಾಗೆ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಆಹಾ ಆಹಾ, ಒಂದು ಬೆಸ್ಟು. ಆಚೆ ಕಡೆ ಒಂದು ಆ ರೋಲ್ ಮಾಡಿದ್ರಲ್ಲ ಮೈದಾ ಅಂತಲೇ ಅನಿಸುತ್ತೆ, ಬಟ್ ಒಳಗಡೆ ಸ್ಟಫಿಂಗ್ ಒಂದು ತುಂಬ ಚೆನ್ನಾಗಿದೆ. ರೋಲ್ ಮಾಡಿರುವಂಥ ಒಂದು ಸಮೋಸ ತಿನ್ನಂಗೆ ಇದೆ ಗೈಸ್, ಲಿಟರಲಿ. ಬಟ್ ಸ್ನ್ಯಾಕಿ ಕೈಂಡ್ ಆಫ್ ಥಿಂಗ್ ಅಂತಲೇ ಹೇಳ್ಬೋದು. ತಿಂತಾನೆ ಇರ್ಬೋದು. ವೆಜ್ಜು ಆಹಾ, ಬೇಜಾರಾಗ್ತಿದೆ. ಎಲ್ಲಾನು ಬಿಸಿ ತಿಂದಿರಬೇಕಿತ್ತು, ಆಹಾರದ ಮೇಲೆ ತಿಂತಾ ಇದ್ದೀನಿ. ಕುರ್ಕುರೆ ಸ್ಟಿಕ್ಸು ಒಂದು ಬೆಸ್ಟ್ ಟೇಸ್ಟು, ಮಸ್ಟ್ ರೆಕಮೆಂಡು. ಆರಾಮಾಗಿ ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದೊಂದು ಆರ್ಡ್ರ್ ಮಾಡಿ. ಇದೆ ಹೆವಿ ಆದಂಗೆ ಅನಿಸ್ತಾ ಇದೆ ನನಗಂತೂ. ಯಾವ ಟೇಸ್ಟ್ ಮಾಡೋಣ? ಬರೀ ಚಿಕನ್ನೇ ಹೊಡಿತಾ ಇದ್ದೀನಿ ಗುರು ನಾನಂತೂ. ಫಿಶ್ ಟೇಸ್ಟ್ ಮಾಡೋಣ. ಮಸಾಲ ನೋಡಿ ಅದೇ ತವಾ ಫ್ರೈ, ಒಂದು ತಿಕ್ ಸೈಜ್ ಫಿಶ್ ಅಂತಲೇ ಹೇಳ್ಬಿಡ್ತೀನಿ. ಲಿಟ್ರಲಿ ಒಂದು 200 ಗ್ರಾಮು 1/4 kg ಆದ್ರೆ ಇರ್ಬೋದು. ಹಂಗೇ ಒಂದು ಪೀಸ್ ನೋಡಿ ಎಷ್ಟು ತಿಕ್ಕಿದೆ ಅಂತ ಕಾಣಿಸ್ಬೋದು. ಲಿಟ್ರಲಿ ಮೇಲ್ಗಡೆ ಅಷ್ಟು ಮಸಾಲ ಹಾಕಿ ರೋಸ್ಟ್ ಮಾಡಿ ಕೊಟ್ಟಿರೋವಂಥದ್ದು. ವಾವ್, ಕ್ವಾಂಟಿಟಿ ಸಿಗಾಬಿಟ್ಟು ಎಷ್ಟಾಯಿತು, ಕ್ವಾಲಿಟಿ ತುಂಬ ಇಷ್ಟ ಆಯಿತು ಅಂತ ಹೇಳ್ತೀನಿ. ಪ್ರೈಸ್ ವೈಸ್ ಗೊತ್ತಿಲ್ಲ, ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಇದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಏನು ಸೈಜುಗಳು, ಲಿಟ್ರಲಿ ಹೋಲ್ಡ್ ಮಾಡಬೇಕಾದ್ರೆ ಆ ಥಿಕ್ನೆಸ್ ಫೀಲ್ ಆಗುತ್ತೆ. ಯಾವುದೇ ಹೋಟ್ಲು ಹೋದ್ರೂ ಅಷ್ಟು ತೆಳುವಾಗಿ ಹೊಡೆದ್ಬಿಟ್ಟಿರ್ತಾರೆ. ಇದಂತೂ ಟೇಸ್ಟ್ ಮಾಡೋಣ. ಆಹಾ, ಬೆಸ್ಟ್ ತವಾ ಫ್ರೈ, ಅದು ಅಂಜಲ್ ತವಾ ಫ್ರೈ. ತುಂಬ ತೆಳು ಕಟ್ ಮಾಡ್ತಾರೆ. 1/4 kg ಮೇಲೆ ಇರುತ್ತೆ ಕ್ವಾಂಟಿಟಿ. ಇವತ್ತು ಲಿಟ್ರಲಿ ಹೇಳ್ಬೇಕಾದ್ರೆ ಅಷ್ಟು ತಿಕ್ಕಾಗಿ ಮಸಾಲ ಹಾಕ್ಬಿಟ್ಟು ಸ್ಪೈಸಿಯಾಗಿ ಸೂಪರಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬಿಡ್ತೀನಿ. ಕೋಸ್ಟಲ್ ಹೋಟೆಲು ಚಿಕನ್ ಐಟಮ್ಸು ಸಿಗುತ್ತೆ, ಸುಮಾರು ಪೀಸ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಬಟ್ ಅಥೆಂಟಿಕ್ ಆಗಿ ಮಂಗಳೂರು ಸ್ಟೈಲ್ ಫುಡ್ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಟಾಪ್ ನಾಚ್ ಟೇಸ್ಟು. ಚಿಕನ್ ಗೀ ರೋಸ್ಟು ಒಂಥರ ರಿಚ್ ಅಂತಲೇ ಹೇಳ್ಬೋದು. ಬಿಕಾಸ್ ಮಾಡಬೇಕಾದ್ರೆ ನಾನು ಅಲ್ಲೇ ಇದ್ದೆ. ಮಸಾಲ ಹಾಕಿದ್ರು, ನಂತರ ಚಿಕನ್ ಹಾಕಿದ್ರು, ತುಪ್ಪ ಅಂತೂ ಸುರಿತಾನೆ ಇದ್ರಂತಲೇ ಹೇಳ್ಬಿಡ್ತೀನಿ. ಕ್ಯಾಶ್ನಟ್ಟು ಸ್ವಲ್ಪ ಜಾಸ್ತಿ ಹಾಕಿ ಕೊಟ್ಟಿದ್ದಾರೆ. ಆ ಮಸಾಲ ಅಂತೂ ಕ್ಲೀನಾಗಿ ಕಾಣುತ್ತೆ ನಿಮಗೆ. ವಾವ್, ಹೆವಿ ಮಸಾಲ. ಆ ಚಿಕನೇ ಕಾಣಿಸಲ್ಲ, ಬರೀ ಮಸಾಲೆನೇ ತುಂಬಿದೆ ಅಂತಲೇ ಹೇಳ್ಬೋದು. ಮೌತ್ ವಾಟ್ರಿಂಗು. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಖಾರ ಹತ್ಕೋದಿದೆ ಇಷ್ಟು ಐಟಮ್ ತಿಂತ. ಆಹಾ, ಎಂಥ ಮಸಾಲ ಮಾರ, ಬೆಸ್ಟ್ ಇದೆ. ಚಿಕನ್ ಗೀ ರೋಸ್ಟು, ತವಾ ಫ್ರೈ ಮಸ್ಟ್ ರೆಕಮೆಂಡು. ಪನ್ನೀರ್ ತವಾ ಫ್ರೈ 3 ಅಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಗ್ಯಾರಂಟಿ ಇಷ್ಟಪಡ್ತೀರಾ. ತಂದೂರಿ ಐಟಮು ಬೆಸ್ಟ್ ಇದೆ. ಚಿಕನ್ ಕ್ವಾಲಿಟಿ ಸೂಪರ್ ಆಗಿದೆ, ಬಟ್ ತುಂಬ ಜಾಗದಲ್ಲಿ ಸಿಗುತ್ತೆ. ಟೇಸ್ಟ್ ವೈಸ್ ಸೂಪರು. ಎಲ್ಲರ ತಿನ್ನೋದಾಗರು ಚಿಕನ್ ಐಟಮ್ಸು ಬೇಕಾದರೆ ಖಂಡಿತ ಟ್ರೈ ಮಾಡಿ. ಇನ್ನು ಸುಮಾರು ವೆರೈಟೀಸ್ ಆಫ್ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಸ್ಟ್ ಆಂಬಿಯನ್ಸು, ಕ್ಲೀನ್ ನೀಟಾಗಿ ಟೀಮ್ನ ರೆಪ್ರೆಸೆಂಟ್ ಮಾಡಿ ಸೂಪರಾಗಿ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಹಾಲ್ ಇದೆ, ಒಳಗೊಂದು ಹಾಲ್ ಇದೆ. ಅದಾದಮೇಲೆ ಸಪ್ರೇಟಾಗಿ ಒಂದು ಪಾರ್ಟಿ ಹಾಲ್ ಥರ ಮಾಡಿ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ ಅದಕ್ಕೆ. ಆರಾಮಾಗಿ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಲೈಟಾಗಿ ಡೆಕೋರೇಷನ್ಗೆ, ಕೇಕಿಗೆ ಅದಕ್ಕೆ ಮಾತ್ರ ಪೇ ಮಾಡಬೇಕಾಗುತ್ತೆ. ಆರಾಮಾಗಿ ಒಳಗಡೆ ಒಂದು 15 ಜನ 20 ಜನ ಕುತ್ಕೋಬೋದು, ಆಕ್ಯುಪೈ ಮಾಡ್ಕೊಂಡು ಬರ್ಬೋದು. ಒಳಗಡೆ ಹೋದರೆ ಬಾರ್ ಕೌಂಟ್ರ್ ಕೂಡ ಇದೆ. ಆರಾಮಾಗಿ ಯಾವ ಥರ ಡ್ರಿಂಕ್ಸ್ ಬೇಕೋ ತೊಗೊಂಡು ಮಾಕ್ಟೈಲ್ಸ್, ಕಾಕ್ಟೈಲ್ಸು, ಡ್ರಿಂಕ್ಸು ತೊಗೊಂಡು ಎಂಜಾಯ್ ಮಾಡ್ಕೊಂಡು ಫುಡ್ಸ್ನ ತಿನ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬಿಡ್ತೀನಿ. ಬೆಸ್ಟ್ ಸ್ಪಾಟ್ ಗೈಸ್. ಒಂದು ಫ್ಯಾಮಿಲಿಗೆ ಮಕ್ಕಳ ಜೊತೆಗೆ ಬಂದು ಫುಡ್ಸ್ನ ಎಂಜಾಯ್ ಮಾಡೋಕ್ಕೆ ಒಂದು ಬೆಸ್ಟ್ ಪ್ಲೇಸು, ಮಸ್ಟ್ ರೆಕಮೆಂಡೆಡ್. ಏನು ಮಸಾಲ ಆಗುತ್ತೋ ಇವರಂತೂ. ಲಿಟರಲಿ ಕಿಚನ್ ಮಾಡಬೇಕಾದ್ರೂ ಒಂದು ತಪ್ಪಲೆ ಫುಲ್ಲಿ ಮಸಾಲಾನ ಕುಕ್ ಮಾಡ್ತಾನೇ ಇದ್ರು. ಅಷ್ಟು ಫಾಸ್ಟ್ ಮೂವಿಂಗ್ ಡಿಶಸ್ ಈ ಮಂಗಳೂರು ಐಟಮ್ ಅಂತೂ ಸಗದಾಗಿದೆ.
ಮುಗೀತಲ್ಲ, ಲಾಸ್ಟ್ ಆ್ಯಂಡ್ ಫೈನಲ್ ಐಟಮು ಅಫ್ಘರ್ ಚಿಕನ್ ತಿಂದ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ನಾನು ಕೂಡ ಹೊಡ್ತೀನಿ. ಸಿಗಾವಡೆ ಫುಲ್ ಆಗ್ತದೆ, ಆದರೆ ಸ್ವಲ್ಪ ಮಾಕ್ಟೈಲ್ಸು ಕುಡಿದ್ಬಿಟ್ಟು ನಾನು ಹೊಡ್ತೀನಿ. ಹೆವಿ ಸೆಕೆ. ಅಫ್ಘರ್ ಚಿಕನ್ ಟಿಕ್ಕಾ, ಅಫ್ಘಾನಿ ಚಿಕನ್ ಟಿಕ್ಕಾ ಅಂತ ಹೇಳ್ತಾರೆ ಇವರು, ಸ್ಟೈಲಾಗಿ ಅಫ್ಘರ್ ಚಿಕನ್ ಟಿಕ್ಕಾ ಅಂತ ಹೇಳ್ತಾರೆ. ತಂದೂರಿ ಸ್ವಲ್ಪ ಜಾಸ್ತಿ ಆಗೋಯ್ತಿಲ್ಲ ಅಂತ ನನಗೆ ಕೊಟ್ಟಿದ್ದವರು. ಮಸಾಲ ನೋಡಿ, ಮಸಾಲ ಸೇಮ್ ಆ ಸ್ಮೋಕಿ ಕಾರ್ನರ್ಸು, ಬಟ್ ಮಸಾಲ ಕಲರ್ ಅಂತೂ ಚೇಂಜು. ಎಲ್ಲೋ ಕೊಟ್ಬಿಟ್ರು, ರೆಡ್ ಕೊಟ್ಬಿಟ್ರು, ಗ್ರೀನ್ ಕೊಟ್ಬಿಟ್ರು. ಬಟ್ ಇವರ ಮೀಟೇ ಮಸ್ತ್ ಅಂತಲೇ ಹೇಳ್ಬಿಡ್ತೀನಿ ಲಿಟ್ರಲಿ, ಬಿಕಾಸ್ ಒಂದು ಸಾಫ್ಟ್ ಟೆಕ್ಸ್ಚರು. ಇಲ್ಲಿ ನೋಡಿ, ಕ್ಲೀನಾಗಿ ಒಂದು ಪ್ರೆಸ್ ಕೊಟ್ಟಿದ ತಕ್ಷಣ ಕಟ್ಟಾಗಿ ಹೋಗುತ್ತೆ. ವಾವ್, ಲೆಟ್ಸ್ ಟೇಸ್ಟ್ ದಿಸ್ ಅಫ್ಘರ್ ಚಿಕನ್. ಕರ್ಡ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಹೊಡಿತಿದೆ, ಒಂದು ಹುಳಿ ಹೊಡಿತಿದೆ. ಮಸಾಲ ಚೆನ್ನಾಗಿದೆ, ಬಟ್ ಸಿಂಪಲ್ಲು, ಓಕೆ ಅಂತ ಅನಿಸ್ತಾ ಇದೆ. ಬಿಸಿ ತಿಂದರೆ ಇಷ್ಟ ಆಗ್ಬೋದೇನೋ, ಬಟ್ ನನಗೆ ಇದು ಸ್ವಲ್ಪ ಓಕೆ ಟೇಸ್ಟ್ ವೈಸ್ ಲೈಟಾಗಿ ಕಮ್ಮಿ ಅಂತ ಅನಿಸ್ತು. ಇದು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಬೆಸ್ಟು. ಲೈಟಾಗಿ ಹುಳಿ ಹೊಡಿದೆ, ಹ್ಯಾಂಗಿಂದ ನನಗೆ ಅಷ್ಟು ಇಷ್ಟ ಆಗಲ್ಲ. ಓಕೆ, ಈಗ ತಿಂದಿರೋ ಸ್ಟಾರ್ಟರ್ಸಲ್ಲಿ ಬೆಸ್ಟು ಯಾವುದಂದರೆ ಅಂಜಲ್ ತವಾ ಫ್ರೈ, ಚಿಕನ್ ಗೀ ರೋಸ್ಟು, ಪನ್ನೀರ್ ತವಾ ಫ್ರೈ ಸೂಪರ್ ಇತ್ತು. ತಂದೂರಲ್ಲಿ ಯಾವ್ಯಾವ ಸಿಗಾವಡೆ ಇಷ್ಟ, ನಾರ್ಮಲ್ ಟಿಕ್ಕಾ, ಹರಿಯಾಲಿ ಚೆನ್ನಾಗಿತ್ತು, ತಂಗಡಿ ಚೆನ್ನಾಗಿತ್ತು. ಅಫ್ಘರ್ ಒಂದು ಇಷ್ಟ ಆಗಿಲ್ಲ, ಬಟ್ ಮಕ್ಕಳಿಗಂತೂ ಸಿಗಾವಡೆ ಇಷ್ಟಪಡ್ತಾರೆ. ಆ ಕುರ್ಕುರೆ ಒಂದು ಕೈಂಡು ಸ್ಟಿಕ್ ಕುರ್ಕುರೆನ ಯಾವುದೋ ಒಂದು ಹೇಳ್ತಾರೆ, ವೆಜ್ ಸ್ಪ್ರಿಂಗ್ ರೋಲ್ ಟೈಪಲ್ಲಿ ಇದೆ ಗಾಯ್ಸ್. ತುಂಬ ಚೆನ್ನಾಗಿದೆ. ಓಕೆ, ಈಗ ಲಾಸ್ಟ್ ಆ್ಯಂಡ್ ಫೈನಲ್ ನಮ್ಮ ಬಿರಿಯಾನಿ ಆಯ್ತು ತಿನ್ಕೊಂಡು ಹೊರಡೋಣ. ಫುಲ್ ಆಯಿತು. ಕೆರಡೆ ಕೆಂಡ ಅಂತೂ ಇನ್ನೂ ಬಿಸಿಯಾಗೇ ಇದೆ. ಮೇಲೆ ತೆಗಿರಿ ಸಹ ಸ್ಮೋಕ್ ಬರುತ್ತೆ ಅಂತ ಹೇಳಿದ್ರೆ ದೇವರಣೆಗೆ ಈಗ ಬರಲ್ಲ, ಬಟ್ ಪ್ಲೇಟ್ಗೆ ಹಾಕ್ಬೇಕಾದ್ರೆ ಬರ್ಬೋದೇನೋ, ಪರವಾಗಿಲ್ಲ. ಇನ್ನೂ ಬಿಸಿಯಾಗೇ ಇದೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಮಟ್ಕಾ ಬಿರಿಯಾನಿ, ಮಡಕೆ ಬಿರಿಯಾನಿ, ಪಾಟ್ ಬಿರಿಯಾನಿ, ಏನು ಬೇಕಾದ್ರೆ ಹೇಳ್ಬೋದು. ಬಾಸ್ಮತಿ ರೈಸಲ್ಲಿ ಮಾಡಿರುವಂಥ ಒಂದು ಬಿರಿಯಾನಿ ಹೆವಿ ಬಿಸಿ ಇದೆ ಗುರು, ಬಟ್ ಆದರೂ ಹಂಗೆ ಹಾಕ್ಕೊಂಡು ಹೈದರಾಬಾದಿ ಸ್ಟೈಲ್ ಅನ್ಸುತ್ತೆ. ಓ ಲೆಗ್ ಪೀಸ್ ಒಂದು ಸಿಕ್ತು, ಬಿಸಿ. ಆಹಾ, ಒಂದು ದೊಡ್ಡ ಪೀಸು. ಆರಾಮಾಗಿ ನೀವು ಅರ್ಧ ಗಂಟೆ ಬಿಟ್ಕೊಂಡು ತಿಂದರೂ ಕೂಡ ಬಿಸಿ ಇರುತ್ತೆ. ಇದಂತೂ ನೆಕ್ಸ್ಟ್ ಲೆವೆಲು. ಇದು ಒಂದೇ ಇವಾಗ ಬಂದಿದ್ರಲ್ಲಿ ನಾನು ಬಿಸಿ ತಿನ್ನಬೇಕು. ಒಂದು ಲೆಗ್ ಪೀಸು, ಒಂದು ನಾರ್ಮಲ್ ಪೀಸು. ಆಹಾ, ಲೈಟಾಗಿ ಸ್ಪೈಸಸ್ ಕ್ಲೀನಾಗಿ ಗೊತ್ತಾಗುತ್ತೆ, ಹೈದರಾಬಾದಿ ಸ್ಟೈಲು. ಬಿಸಿ ಹೊಗೆ ಗುರು, ಹೆವಿ ಬಿಸಿ ಗುರು. ರೈಸ್ ಅಂತೂ ಅಷ್ಟು ಮೃದುವಾಗಿದೆ ಅಂತ ಹೇಳ್ಬಿಡ್ತೀನಿ, ಮುಟ್ಟಬೇಕಾದ್ರೆ ಗೊತ್ತಾಗುತ್ತೆ. ರೈಸ್ ಅಂತೂ ಅಷ್ಟು ಸಾಫ್ಟು, ಕ್ಲೀನಾಗಿ ಒಂದು ಬೌನ್ಸಿ ನೇಚರಲ್ಲಿದೆ. ಫಸ್ಟ್ ಬೈಟು ಘಮ ಸಕ್ಕತ್ತಾಗಿದೆ. ಮೈನ್ಲಿ ನನಗೆ ಜಾಸ್ತಿ ಬಾಸ್ಮತಿ ರೈಸ್ ಬಿರಿಯಾನಿ, ಹೈದರಾಬಾದಿ ಬಿರಿಯಾನಿ ದೇವರಣಿಗೆ ಇಷ್ಟ ಆಗಲ್ಲ. ಸುಮಾರು ಕಡೆ ಟ್ರೈ ಮಾಡಿದ್ದೀನಿ, ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿದೆ, ಬಟ್ ಓವರ್ ಸೂಪರ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಫ್ಲೇವರ್ ವೈಸು ಆರಾಮಾಗಿ ತಿನ್ಬೋದು. ನನಗಿದು ಇಷ್ಟ ಆಗಲ್ಲ, ನನಗೆ ನಾಟಿ ಸ್ಟೈಲ್ ದೊನೆ ಬಿರಿಯಾನಿ ಇಷ್ಟ. ನಮ್ಮ ಕ್ಯಾಮರಾಮನ್ ಆರ್ಡರ್ ಮಾಡ್ತಾರಲ್ಲ, ದೊನೆ ಬಿರಿಯಾನಿ ಇಷ್ಟ ಆಗಲ್ಲ, ಹೈದರಾಬಾದಿ ಬಿರಿಯಾನಿ ಇಷ್ಟ. ತಿನ್ಬೇಕಾದ್ರೆ ಅವರೇ ಹೇಳ್ತಾರೆ ಪಕ್ಕ, ಏನು ಬರುತ್ತೆ ಸಖತ್ತಾಗಿದೆ ಇದಂತೂ, ಇದನ್ನೋಗಿ ಚೆನ್ನಾಗಿಲ್ಲ ಅಂತ ಹೇಳಿದ್ದೀರಾ ಅಂತ ಹೇಳ್ತಾರೆ ನೋಡಿ. ಇದಂತೂ ಪಕ್ಕ ಹೇಳ್ತಾರೆ, ಬಿಕಾಸ್ ಫ್ಲೇವರ್ ಆಗಿದೆ, ಆ ಸ್ಪೈಸಸ್ ಫ್ಲೇವರ್ ಸ್ವಲ್ಪ ಹೆಚ್ಚಾಗಿ ಕ್ವಾಲಿಟಿಯಾಗಿ ಸೂಪರ್ ಆಗಿದೆ ಅಂತ ಹೇಳ್ಬಿಡ್ತೀನಿ. ಬಟ್ ನನಗೆ ಈ ಚಕ್ಕೆ ಲವಂಗ ಫ್ಲೇವರ್ ಸ್ವಲ್ಪ ಜಾಸ್ತಿ ಹೊಡೆದ್ರೆ ಒಂಥರ ಅನಿಸುತ್ತೆ. ಬೆಂಗಳೂರಲ್ಲಿ ಸುಮಾರು ಹೋಟ್ಲ್ ಇದೆ, ಬಟ್ ಇದರ ಟ್ರೈನ್ ಥೀಮ್ ರೆಸ್ಟೋರೆಂಟ್ ಇದೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಅದಕ್ಕೆ ಜನ ಒಂದು ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಬಂದ್ರಂತೂ ಫ್ಯಾಮಿಲಿ ಬನ್ನಿ, ಮಕ್ಕಳ ಜೊತೆ ಕರ್ಕೊಬನ್ನಿ, ಫುಲ್ಲು ಓಡಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ. ಜಾಗ ಆ್ಯಂಬಿಯನ್ಸ್ ಅಷ್ಟು ಸೂಪರ್ ಆಗಿದೆ. ಪೀಸ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದು, ಚೆನ್ನಾಗಿದೆ. ಮಸಾಲ ಅಂತೂ ಲೈಟಾಗಿ ಹಿಡಿದಿದೆ. ಚಿಕನ್ ತಿನ್ಬೇಕಾದ್ರೆ ಒಂದು ಬೆಸ್ಟ್ ಫ್ಲೇವರು. ಚಿಕನ್ ಅಂತೂ ಟಾಪ್ ನಾಚ್. ಇಲ್ಲಿ ಯಾವುದೇ ಐಟಮ್ ತೊಗೊಂಡ್ರೆ ಸೂಪರ್ ಆಗಿದೆ, ಕ್ವಾಲಿಟಿ ವೈಸು ಸಖತ್ತು. ಈ ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸ್ ಪೂರ್ತಿ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ ಗೈಸ್. ಇದನ್ನು ಖಾಲಿ ಮಾಡಿಬಿಟ್ಟು ನಾನು ಹೊರಡ್ತೀನಿ, ಆದರೆ ಇದು ಮುಗಿಸ್ಕೊಂಡು ಮಾಕ್ಟೈಲ್ ಕುಡಿದ್ಬಿಟ್ಟು ನಾನು ಹೊರಡ್ತೀನಿ ಅಂತಲೇ ಹೇಳ್ಬೋದು. ಓಕೆ, ಡೀಟೇಲ್ಸು ಪ್ರೈಸಿಂಗು ಆದರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಇಲ್ಲಾಂದರೆ ಜಸ್ಟ್ ಅಡ್ರೆಸ್ ಮಾತ್ರ ಹಾಕ್ತೀನಿ, ನೋಡ್ಕೊಳ್ಳಿ. ಜಾಗದ ಬಗ್ಗೆ ಕೇಳಿರೋ ಅಥವಾ ನಾನು ವಿಸಿಟ್ ಮಾಡಿದ್ದೀನಿ ಕೊಡೋದು, ಈ ಜಾಗ ಹೇಗಿರುತ್ತೆ ಅಂತ ನನಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಟಾಟಾ ಬಾಯ್. ಫುಲ್ಲು ಮಜಾ.